ನಮಗೆ ದೇವರನ್ನು ತಿಳಿದುಕೊಳ್ಳಬೇಕಾದ್ರೆ ಏನೋ ಒಂದು ಬೇಕಾಗುತ್ತೆ. ಹೀಗೆ ಇದೆ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅಂದರೆ ಶಂಖ ಚಕ್ರ ವನಮಾಲ ಪದ್ಮ ಇವುಗಳಿಂದ ಚತುರ್ಭುಜನಾಗಿರ್ತಕ್ಕಂಥ ಭಗವಂತ ಅಂತೇಳಿ ನಮಗೊಂದು ಕಲ್ಪನೆ ಬೇಕಲ್ಲ. ಅದಕ್ಕೋಸ್ಕರ ನಾವು ವಿಗ್ರಹವನ್ನು ಮಾಡತಕ್ಕಂಥದ್ದು. ಆ ವಿಗ್ರಹಾರಾಧನೆಯನ್ನು ಪೂಜೆಯನ್ನು ಮಾಡಿ, ಈ ಪೂಜೆ ಮಾಡೋದಕ್ಕೆ ಒಂದು ಮಾಧ್ಯಮ ಏನಿದೆ ಅದು ವಿಗ್ರಹ. ಅದು ನಿಮಗೆ ಇಷ್ಟವಾದಂತಹ ದೇವರನ್ನು ಇಟ್ಟುಕೊಳ್ಳಬಹುದು. ಆದರೆ ಹಾಗೇ ಮಾಡ್ತಿರಬೇಕು ಅಂತೇಳಿ ಅಲ್ಲ ಅರ್ಥ. ಅದು ಆಧ್ಯಾತ್ಮದಲ್ಲಿ ನಾವು ಉತ್ಕೃಷ್ಟವಾದಂತಹ ಸ್ಥಿತಿಗೆ ಹೋದಾಗ ಇದೆಲ್ಲ ತನ್ನಿಂದ ತಾನೇ ಹೊರಟು ಹೋಗುತ್ತೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯಂ ಅನ್ನತಕ್ಕಂಥದ್ದು ನಿಲ್ಲುತ್ತೆ. ಅದೆಲ್ಲ ವೇದಾಂತ ವಿಚಾರ. ಆದರೆ ಸಾಮಾನ್ಯ ಜನರಿಗೆ ನಾವು ಒಂದು ದೀಪವನ್ನು, ಜ್ಯೋತಿಯ ರೂಪದಲ್ಲಿ ನಾವು ದೀಪವನ್ನು ಆರಾಧನೆಯನ್ನು ಮಾಡತಕ್ಕಂಥದ್ದು ಅನುಚಾರವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಂದಿದೆ. ದೀಪವನ್ನು ಹಚ್ಚದೆ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡುವುದಿಲ್ಲ. ಒಂದು ಕಾರ್ಯಕ್ರಮ ಉದ್ಘಾಟನೆ ಇರಲಿ ಅಥವಾ ಯಾವುದೇ ಒಂದು ಯೋಜನೆ ಹೊಸದಾಗಿ ಪ್ರಾರಂಭ ಮಾಡತಕ್ಕಂಥದ್ದು ಯಾವುದೇ ಇರಲಿ, ಅದನ್ನು ದೀಪವನ್ನು ಪ್ರಜ್ವಲನೆಯನ್ನು ಮಾಡಿಯೇ ನಾವು ಮಾಡ್ತೀವಿ. ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣಂ ದೀಪೇನ ಹರತೆ ತಮಂ. ಏನಾಗುತ್ತೆ, ಅಂಧಕಾರ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿಯೂ ಕೂಡ ಅಂಧಕಾರ ಅಂದರೆ ಕತ್ತಲೆ ಅಥವಾ ಕಷ್ಟ, ಏನು ಗೊತ್ತಾಗದೇ ಇರತಕ್ಕಂತಹ ಒಂದು ಅಜ್ಞಾನದ ಸ್ಥಿತಿ ಪ್ರತಿಯೊಬ್ಬರಿಗೂ ಇದೆ. ಎಷ್ಟೇ ಗೊತ್ತಿದೆ ಅಂದರೂ ಅವರಿಗೆ ಸತ್ಯ ಅನ್ನತಕ್ಕಂಥದ್ದು ಗೊತ್ತಿರುವುದಿಲ್ಲ. ಇದಕ್ಕೆಲ್ಲ ಅಂಧಕಾರ ಅಂತ ಹೇಳ್ತೀವಿ. ಅಂತಹ ಅಂಧಕಾರವನ್ನು ಅಥವಾ ಉದಾಹರಣೆ ಕತ್ತಲೆಯನ್ನು ಯಾವುದು ನಿವಾರಣೆಯನ್ನು ಮಾಡುತ್ತೆ? ನೀವು ಕತ್ತಲೆಯನ್ನು ಯಾವುದೇ ರೀತಿಯಲ್ಲಿ ಒಂದು ಚಿಕ್ಕ ದೀಪ ತಂದಿಟ್ಟರೆ ಸಾಕು, ಕತ್ತಲೆ ಇರತಕ್ಕಂಥದ್ದು ನಿವಾರಣೆ ಆಗಿಬಿಡುತ್ತೆ. ಆ ದೀಪದಿಂದ ಹಲವು ದೀಪಗಳನ್ನು ಹಚ್ಚುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಭಗವಂತನ ಮೂಲ ಸ್ವರೂಪ ಅನ್ನತಕ್ಕಂಥದ್ದು ಜ್ಯೋತಿಯ ಸ್ವರೂಪವೇ ಆಗಿರುವುದರಿಂದ ಆ ಸಮಯದಲ್ಲಿ ನಾವು ದೀಪ ಪ್ರಜ್ವಲನೆಯನ್ನು ಮಾಡುವ ಮೂಲಕ ಭಗವಂತನನ್ನು ನಾವು ಆರಾಧಿಸಬೇಕು ಮೊದಲನೆಯದಾಗಿ ಅನ್ನತಕ್ಕಂಥದ್ದು. ಆದ್ದರಿಂದ ಅದಕ್ಕೂ ಕೂಡ ಯಾವ ದೇವಿಯನ್ನು ಈಶ್ವರನ್ನು ಯಾವುದೇ ತೆಗೆದುಕೊಳ್ಳಿ, ದೇವಿ ಬೋದೀಪ ದೇವಿ ರೂಪಾರ್ಥಂ ಕರ್ಮ ಸಾಕ್ಷಿ ವಿಗ್ರಹತು ಅಂದರೆ ದೇವಿ ಆಗಿರತಕ್ಕಂತಹ ಜ್ಯೋತಿ ಸ್ವರೂಪಳಾಗಿರತಕ್ಕಂತಹ ಅಮ್ಮನವರಿಗೆ ನೀನು ಈ ಕರ್ಮಕ್ಕೆ ಸಾಕ್ಷಿಭೂತಳಾಗಿರು. ನೀವೊಂದು ಪೂಜೆಯನ್ನು ಮಾಡಿ, ಯಜ್ಞಯಾಗವನ್ನು ಮಾಡಿ, ವ್ರತವನ್ನು ಮಾಡಿದರೂ ಕೂಡ ದೀಪವನ್ನು ಹಚ್ಚುತ್ತೀವಿ. ಕೊನೆಯವರು ಕೂಡ ಸಾಕ್ಷಿಭೂತಳಾಗಿ ಇದ್ದು ನಾನು ಮಾಡತಕ್ಕಂತಹ ಕರ್ಮಕ್ಕೆ, ಪೂಜಕ್ಕೆ, ವ್ರತಕ್ಕೆ ಸೂಕ್ತವಾದಂತಹ ಸತ್ಫಲವನ್ನು ಅನುಗ್ರಹ ಮಾಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ದೀಪ ಪ್ರಜ್ವಲನೆಯನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದು ಪ್ರಪ್ರಥಮವಾಗಿ ಪೂಜೆಯ ಪ್ರಥಮವಾದಂತಹ ಕೈಂಕರ್ಯ ಅಂತೇಳಿ ಹೇಳ್ಬೋದು.